ಅಮ್ಮ ಹೇಳಿದ 8 ಸುಳ್ಳುಗಳು ಎಂಬ ಪುಸ್ತಕದಿಂದ ಆಯ್ದ ಒಂದು ಕಥೆ. ಕಂದನ ಪತ್ರ. ಅಮ್ಮ, ಹೌದಮ್ಮ, ಇದು ನಾನು, ನಿನ್ನ ಮುದ್ದು ಕಂದ. ಈ ಪತ್ರವನ್ನು ನಿನಗೆ ದೇವಲೋಕದಿಂದ ಬರಿತಾ ಇದ್ದೀನಿ. ಇಲ್ಲಿ ನನಗೆ ಜೋಗುಳ ಹಾಡಲಿಕ್ಕೆ, ಬೇಸರ ಕಳೆಯಲಿಕ್ಕೆ, ಲಾಲಿ ಹಾಡಿ ಮಲಗಿಸಲಿಕ್ಕೆ ಅಪ್ಸರೆ ಗಂಧರ್ವರ ಹಿಂಡೆ ಇದೆ. ಇಲ್ಲಿ ನೀನು ಕನಸಿನಲ್ಲೂ ಕಾಣದಂತಹ ಅದ್ಭುತವಾದ ಉದ್ಯಾನವನವಿದೆ. ಮಧುರವಾಗಿ ಹಾಡಲು ಕೋಗಿಲೆ ಇದೆ, ನೃತ್ಯಕ್ಕೆ ನವಿಲಿದೆ, ಮನಸ್ಸನ್ನು ಚಂಚಲಗೊಳಿಸಲು ಬಂಗಾರದ ಜಿಂಕೆ ಇದೆ. ಸಂಕಟಗಳಿಂದ ನನ್ನನ್ನು ಸದಾ ಪಾರು ಮಾಡಲು ಭಗವಂತನ ಅಭಯ ಹಸ್ತ ಇದೆ. ಇಷ್ಟೆಲ್ಲ ಇದ್ದರೂ ನಾನು ಇಲ್ಲಿ ನೋವಿನಿಂದಲೇ ದಿನಗಳನ್ನು ದೂಡುತ್ತಾ ಇದ್ದೇನಮ್ಮ. ಯಾಕೆ ಅಂದೆಯಾ? ಈ ಇಲ್ಲಿ ಜೊತೆಗೆ ನೀನು ಇಲ್ವಲ್ಲ, ಅದು ನನ್ನ ದೊಡ್ಡ ಕೊರತೆ ಅನ್ನಿಸ್ತಾ ಇದೆ ನನಗೆ. ಅಮ್ಮ, ನಿನಗೂ ಗೊತ್ತಿರಬೇಕಲ್ವಾ, ನಾನು ಇಷ್ಟವಿಲ್ಲದಿದ್ರೂ ದೇವಲೋಕಕ್ಕೆ, ದೇವರ ಮಡಿಲಿಗೆ ನಡೆದು ಬಂದೆ. ಈ ದೇವರ ಮಡಿಲಿಗಿಂತ ನಿನ್ನ ಒಡಲೇ ನನಗೆ ತುಂಬಾ ಇಷ್ಟ. ನನ್ನ ಬದುಕಿನ ಕಥೆನ ನಿಂಗೆ ವಿವರವಾಗಿ ಹೇಳಬೇಕು ಅಂತ ತುಂಬಾನೇ ಆಸೆಯಾಗಿದ್ದರಿಂದ ತುಂಬ ವಿವರವಾಗೇ ಬರೆದಿದ್ದೀನಿ. ಹೇಗಿದ್ರು ಅಪ್ಪ, ಅಜ್ಜಿ, ತಾತ ಎಲ್ಲರೂ ಅಲ್ಲೇ ಇದ್ದಾರೆ ಅಲ್ವಾ? ಪರವಾಗಿಲ್ಲ, ಅವರು ಓದಲಿ ಬಿಡು. ಅಮ್ಮ, ನಿನ್ನ ಒಡಲೊಳಗೆ ಒಂದು ಜೀವವಾಗಿ ನಾನು ಅರಳಿಕೊಂಡೆನಲ್ಲ, ಅದೊಂದು ಅಪರೂಪದ ಅದ್ಭುತವಾದ ಕ್ಷಣ. ಅದನ್ನ ನಾನು ಎಂದೆಂದೂ ಮರೆಯಲಾರೆ. ನಿನ್ನ ಒಡಲೊಳಗೆ ಎಷ್ಟೊಂದು ಚಂದದ ಜಾಗವಿತ್ತಲ್ವಾ? ನನಗೆ ಅದು ಚಿಕ್ಕದಿತ್ತು ನಿಜ, ಆದರೆ ನಿಜಕ್ಕೂ ಚೊಕ್ಕವಾಗಿತ್ತು. ಅದು ನಿಜಕ್ಕೂ ಕತ್ತಲ ಕೋಣೆ. ನನಗೆ ಬೆಳಕೇ ಕಾಣ್ತಾ ಇರಲಿಲ್ಲ. ಬೆಳಕು ಬೇಕು ಅಂತ ನನಗೂ ಅನ್ನಿಸಲಿಲ್ಲ. ಅಮ್ಮ, ನಿಜಕ್ಕೂ ನೀನು ಗ್ರೇಟ್ ಆ್ಯಂಡ್ ಗ್ರೇಟೆಸ್ಟ್ ಅನ್ನಿಸಿದ್ದು ಆ ಸಂದರ್ಭದಲ್ಲಿ. ಹೌದು ತಾನೇ? ನೀನು ಒಂದು ದಿನವೂ ತಪ್ಪಿಸದೆ ನನಗೆ ಊಟ ಕೊಟ್ಟೆ, ನೀರು ಕುಡಿಸಿದೆ, ಹಾಡು ಕೇಳಿಸಿದೆ, ಕತೆ ಕೊಟ್ಟೆ. ಆಗೊಮ್ಮೆ ಈಗೊಮ್ಮೆ ನಾನು ವಾಂತಿ ಮಾಡಿದರೆ, ಸೂಸು ಮಾಡಿದರೆ ಅದನ್ನು ನಗು ನಗುತ್ತಲೇ ಆಚೆಗೆ ಹಾಕಿದೆ. ನಾನು ಖುಷಿಯಿಂದ ಕಾಲು ಬಡಿದರೆ ನೀನು ಹೊಟ್ಟೆ ಸವರಿಕೊಂಡು ಸಂಭ್ರಮಿಸಿದೆ. ನಾನು ಸಿಡಿಮಿಡಿಯಿಂದ ಕೈ ಜಾಡಿಸಿದರೆ ಮಗು ವಿಪರೀತ ಒದ್ದಾಡುತ್ತೆ ಎಂದು ಗೆಳತಿಯರೊಂದಿಗೆ ಹೇಳಿಕೊಂಡು ನಕ್ಕೆ. ದಿನ ಕಳೆದಂತೆಲ್ಲ ನಿನ್ನ ಸಂಭ್ರಮ ಹೆಚ್ಚುತ್ತಾ ಹೋಯಿತು. ನಾನು ಎಂದೂ ಕಂಡಿರದಿದ್ದ ಸಿಹಿ ಖಾರದ ತಿಂಡಿಯ ರುಚಿಯನ್ನೆಲ್ಲ ನೀನು ತೋರಿಸಿಕೊಟ್ಟೆ. ನಾನು ಹಸಿವಿನಿಂದ ಆಕಳಿಸಿದರೆ ಸಾಕು, ತಕ್ಷಣ ತಿಂಡಿ ಒದಗಿಸುತ್ತಿದ್ದೆ. ಆ ದಿನಗಳಲ್ಲೇ ನನಗೆ ಬೆರಳು ಉದ್ದವಾಗ್ತಾ ಇರೋದು, ಕೈ ಕಾಲೆಲ್ಲ ಗಟ್ಟಿಯಾಗ್ತಾ ಇರೋದು ಅನುಭವಕ್ಕೆ ಬಂತು. ಮುಂದೆ ಕೆಲವೇ ದಿನಗಳಲ್ಲಿ ನಾನು ಕಲ್ಲರ್ ಫ್ರಾಕ್ ತೊಟ್ಟು ನಿನ್ನ ಒಡಲಿನಿಂದ ಮಡಿಲಿಗೆ ಬಂದು ಖುಷಿಯಿಂದ ನಲಿದಾಡುವ ಹಾಗೆಲ್ಲ ಕನಸು ಕಂಡಿದ್ದೆ. ಅಮ್ಮ, ಕೇಳಿಸಿಕೊಳ್ತಾ ಇದ್ದೀಯಾ ಅಲ್ವಾ? ಅವತ್ತು ಏನಾಯ್ತು ನಿನ್ಗೆ? ನರ್ಸಿಂಗ್ ಹೋಮ್ಗೆ ಚೆಕಪ್ಗೆ ಹೋಗಿ ಬರೋಣ ಎಂದು ಅಪ್ಪ ಜೋರಾಗಿ ಹೇಳಿದ್ದು ನನಗೂ ಕೇಳಿಸ್ತು. ನೀನು ಅಸಮಾಧಾನದಿಂದಲೇ ರೆಡಿಯಾದದ್ದು ಕೂಡ ಗೊತ್ತಾಯಿತು. ಆದರೆ ಸಂಜೆ ನರ್ಸಿಂಗ್ ಹೋಮ್ನಿಂದ ಮನೆಗೆ ಬಂದೆಯಲ್ಲ, ಅವತ್ತು ಇಡೀ ದಿನ ನೀನು ಮಂಕಾಗಿದ್ದೆ. ನಿಂತಲ್ಲೇ ಬಿಕ್ಕಳಿಸುತ್ತಿದ್ದೆ. ಈ ನನ್ನ ಕಂದ ಯಾವ ಅನ್ಯಾಯ ಮಾಡಿದೆ ಅಂತ ಈ ಶಿಕ್ಷೆ ಭಗವಂತ ಎನ್ನುತ್ತಾ ಹಣೆ ಹಣೆ ಚಚ್ಚಿಕೊಳ್ತಾ ಇದ್ದೆ. ಅಮ್ಮ, ನನಗೆ ನಿನ್ನ ಯಾತನೆ ಕಾಣಿಸ್ತಾ ಇರಲಿಲ್ಲ, ಆದರೆ ಕೇಳಿಸ್ತಾ ಇತ್ತು. ಒಡಲೊಳಗಿದ್ದುಕೊಂಡೇ ನಾನು ಪ್ರತಿಯೊಂದನ್ನು ಕಲ್ಪಿಸಿಕೊಳ್ಳುತ್ತಾ ಇದ್ದೆ. ಈ ಹಿಂದೆ ನಿನ್ನ ಸಂಭ್ರಮವನ್ನು ಕಲ್ಪಿಸಿಕೊಂಡಿದ್ದನಲ್ಲ, ಅದೇ ಥರ ಈಗ ಸಂಕಟವನ್ನು ಕಲ್ಪಿಸಿಕೊಂಡೆ. ಅವತ್ತು ಸಂಜೆ ಅಪ್ಪ ಹೇಳಿದರಲ್ಲ, ಆ ಮಾತುಗಳನ್ನು ನಾನು ಎಂದೆಂದೂ ಮರೆಯಲಾರೆ. ಅಪ್ಪ ಮುಲಾಜಿಲ್ಲದೆ ಹೇಳಿಬಿಟ್ರು, ನೋಡು, ಈ ಬಾರಿ ಹುಡ್ತಾ ಇರೋದು ಹೆಣ್ಣು ಮಗುವಂತೆ, ಹಾಗಂತ ಡಾಕ್ಟರ್ ಹೇಳಿದ್ದಾರೆ. ಈಗಾಗಲೇ ನಮಗೆ ಒಂದು ಹೆಣ್ಣು ಮಗು ಇದೆ. 2ನೇ ಬಾರಿ ಮತ್ತೆ ಹೆಣ್ಣು ಅಂದ್ರೆ ಬೇಡ, ತೆಗಿಸಿ ಬಿಡೋಣ ಈ ಸಲ. ಗೊತ್ತಾಯ್ತು ತಾನೇ? ಅಬಾರ್ಷನ್ ಮಾಡಿಸೋಣ ಎಂದು. ಅಮ್ಮ, ನೀನು ಮಮತಾಮಯಿ, ಆದರೆ ಅಮಾಯಕಿ, ಅಸಹಾಯಕಿ.
ಹಾಗಿದ್ರೂ ಅಪ್ಪನಿಗೆ ಆ ಕ್ಷಣದಲ್ಲೇ ವಿರುದ್ಧವಾಗಿ ನಿಂತು, ಇಲ್ಲ ಇಲ್ಲ, ನಾನಂತೂ ಅಬಾರ್ಷನ್ಗೆ ಒಪ್ಪಲಾರೆ, ನನಗೆ ನನ್ನ ಮಗು ಬೇಕು, ಭಿಕ್ಷೆ ಬೇಡಿಯಾದ್ರೂ ಸರಿ, ನಾನು ಮಗುನ ಸಾಕ್ತೀನಿ, ನನ್ನ ಗರ್ಭ ತೆಗಿಸೋಕೆ ಒಪ್ಪೋದಿಲ್ಲ, ಅಬಾರ್ಷನ್ಗೆ ನಾನು ಬರೋದೇ ಇಲ್ಲ ಅಂದೇ ಬಿಟ್ಟೆ. ಹೌದಮ್ಮ, ನಂಗೆ ಇದೆಲ್ಲ ಕೇಳಿಸ್ತು. ಆಮೇಲೆ ಏನಾಯ್ತು ಹೇಳು? ಅಪ್ಪನ ನೆರವಿಗೆ ತಾತ ಬಂದ್ರು, ಅಜ್ಜಿನೂ ಬಂದ್ರು, ಪಕ್ಕದ ಬೀದಿಯಿಂದ ಚಿಕ್ಕಪ್ಪ ಬಂದ್ರು, ಎದುರು ಮನೆಯಿಂದ ದೊಡ್ಡಮ್ಮ ಬಂದ್ರು. ಎಲ್ಲರದ್ದು ಒಂದೇ ವರಾತ. ಹೇಳಿ ಕೇಳಿ ಹೆಣ್ಣು ಮಗು ಅಂತ ಮೊದಲೇ ಗೊತ್ತಾಗಿದೆ ಅಲ್ವಾ? ಗರ್ಭ ತೆಗೆಸಮ್ಮ. ಹೆಣ್ಣು ಮಗು ಯಾವತ್ತಿದ್ರೂ ಹೊರೆನೆ. ಅದನ್ನು ಹೊತ್ತು ಸಾಧಿಸುವುದು ಏನಿದೆ? ಕಾಣದೇ ಇರೋ ಜೀವಕ್ಕೋಸ್ಕರ ಅದ್ಯಾಕೆ ಮನೆ ಮಂದಿಯ ನಿಷ್ಠುರ ಕಟ್ಟಿಕೊಳ್ತೀಯಾ ಅಂತ. ಹೀಗೆ ಒಬ್ಬೊಬ್ಬರು ಒಂದೊಂದು ಬಗೆಯಲ್ಲಿ ಮಾತನಾಡಿದಾಗ ನೀನು ಜೋರಾಗಿ ಅಳುತ್ತಿದ್ದೆ. ಅಯ್ಯೋ ನನ್ನ ಕಂದ, ನನ್ನ ಕೈಯಾರೆ ನಿನ್ನ ಜೀವ ತೆಗೆಯಬೇಕಲ್ಲ ಮಗಳೇ ಎಂದು ಚೀರಾಡಿದೆ. ಅಮ್ಮ, ನಿನ್ನ ಕಣ್ಣಿಂದ ಒಂದೊಂದು ಹನಿ ಉದುರಿ ಬಿದ್ದಾಗಲೂ ನನಗೂ ದುಃಖವಾಗ್ತಾ ಇತ್ತು. ಒಡಲೊಳಗೆ ನಾನು ಅಮ್ಮ ಅಮ್ಮ ಎಂದು ಚೀರ್ತಾ ಇದ್ದೆ. ವಿಪರ್ಯಾಸ ನೋಡು, ನನ್ನ ಕಣ್ಣೀರು ನಿನಗೆ ಕಾಣಿಸಲೇ ಇಲ್ಲ, ನಿನ್ನ ಕಣ್ಣೀರಿಗೆ ಯಾರೂ ಕರಗಲಿಲ್ಲ. ಆಮೇಲೆ ಏನಾಯ್ತು ಹೇಳು? ವಾರದ ನಂತರ ಅಪ್ಪ ಅದೇ ನರ್ಸಿಂಗ್ ಹೋಮ್ಗೆ ನಿನ್ನನ್ನು ಕರೆದುಕೊಂಡು ಹೋದರು. ಅಲ್ಲಿನ ಡಾಕ್ಟರ್ ಮುಂದೆ ಕೂಡ ನೀನು ಹಾರಾಡಿದೆ, ಚೀರಾಡಿದೆ, ಗೋಳೋ ಎಂದು ಅತ್ತೆ. ನನ್ನ ಮಗುನ ಕೊಲ್ಲಬೇಡಿ ಡಾಕ್ಟ್ರೇ ಎಂದು ಅವರಿಗೆ ಕೈ ಜೋಡಿಸಿದೆ. ಅವರು ನಿನ್ನ ಮಾತು ಕೇಳಲೇ ಇಲ್ಲ, ಬದಲಿಗೆ ನಿನ್ನ ಒಡಲಿಗೆ ಕೈ ಹಾಕಿದರಲ್ಲ. ಬಹುಶಃ ನೀನ ಆಗ ಪ್ರಜ್ಞೆ ತಪ್ಪಿದೆ ಅನ್ನಿಸುತ್ತೆ, ಏಕೆಂದರೆ ನಿನ್ನಿಂದ ಒಂದೇ ಒಂದು ವಿರೋಧದ ಮಾತು ಹೊರಡಲಿಲ್ಲ. ಅಮ್ಮ, ಆಮೇಲೆ ಏನಾಯ್ತು ಗೊತ್ತಾ? ಆ ಡಾಕ್ಟರು ಚಾಕುವಿನಂಥ ಚೂಪಾದ ವಸ್ತು ಹಿಡಿದು ನನ್ನೆದುರಿಗೆ ಬಂದ್ರು. ಎಷ್ಟೊಂದು ಭಯ ಆಯಿತು ಗೊತ್ತಾ? ನಾನು ಕಿಟಾರನೆ ಚೀರಿದೆ, ಅಮ್ಮ ಎಂದೆ, ನಿನ್ನನ್ನೇ ಗಟ್ಟಿಯಾಗಿ ತಬ್ಬಿಕೊಂಡೆ. ಆದರೆ ಅವರು ಬಿಡಲಿಲ್ಲ, ಕಚಕ್ಕೆಂದು ಕತ್ತರಿಸಿಯೇ ಬಿಟ್ಟರು. ಅಲ್ಲಿಗೆ ನನ್ನ ನಿನ್ನ ಬಂಧ ಬೇರೆಯಾಯಿತು. ಆ ಕ್ಷಣವೂ ಗುಟುಕು ಜೀವವಿತ್ತಲ್ಲ. ಅಮ್ಮ ಎಂದು ಚೀರಲು ಹೋದೆ. ಅಷ್ಟರಲ್ಲಿ ವೈದ್ಯರು ಸಕ್ಸಸ್ ಅಂದದ್ದು ಅಪ್ಪ ಥ್ಯಾಂಕ್ಸ್ ಎನ್ನುತ್ತಾ ಖುಷಿಯಿಂದ ಹೇಳಿದ್ದು ಕೇಳಿಸಿತು. ಅಷ್ಟಾದ ಮೇಲೆ ಆ ಡಾಕ್ಟರು ಒಂದು ಪ್ಯಾಕೆಟ್ ಒಳಕ್ಕೆ ನನ್ನನ್ನು ಅರೆಬರೆಯಾಗಿ ತುಂಬಿ ರೊಯ್ಯನೆ ಎಸೆದೇ ಬಿಟ್ರು. ಆಗ ಕಡೆಯ ಬಾರಿಗೆ ಅಮ್ಮ ಎಂದು ಚೀರುತ್ತಾ ಕಣ್ಣು ಮುಚ್ಚಿಕೊಂಡೆ. ಕಣ್ತೆರೆದರೆ ಎದುರಿಗೆ ದೇವರಿದ್ದ, ದೇವಲೋಕವಿತ್ತು. ಸುತ್ತಲೂ ಅಪ್ಸರೆ ಗಂಧರ್ವರಿದ್ದರು. ಭಗವಂತ, ನಮ್ಮ ಅಮ್ಮನೆಲ್ಲಿ ಎಂದು ಕೇಳಿದೆ. ಕಂದ, ನೀನು ಆ ಕೆಟ್ಟ ಜನರಿಂದ ಪಾರಾಗಿದ್ದೀಯೇ, ಮುಂದೆ ನಮ್ಮೊಂದಿಗೆ ಹಾಯಾಗಿರು. ನಿಮ್ಮ ಅಮ್ಮ ತುಂಬ ಒಳ್ಳೆಯವಳು ನಿಜ, ಆದರೆ ಆಕೆ ಅಸಹಾಯಕಿ, ಅಮಾಯಕಿ. ಆಕೆಗೆ ನಮ್ಮ ಸಂತಾಪವಿದೆ, ಹಾರೈಕೆ ಕೂಡ ಇದೆ ಎಂದು ಭಗವಂತ ಮುಗುಳ್ನಕ್ಕ. ಅಮ್ಮ, ಇದು ನನ್ನ ಕತೆ. ಬದುಕಲ್ಲಿ ಹೆಂಡತಿಯಾಗಿ, ಅಮ್ಮನಾಗಿ, ಅಕ್ಕನಾಗಿ, ತಂಗಿಯಾಗಿ, ಪ್ರೇಮಿಯಾಗಿ ಎಲ್ಲ ಗಂಡಸರಿಗೂ ಹೆಣ್ಣು ಬೇಕು. ಆದರೆ ಮಗಳಾಗಿ ಯಾಕೆ ಬೇಡ? ನಾನು ಅದು ಹೇಗೆ ಅಪ್ಪನಿಗೆ ಹೊರೆ ಆಗ್ತಾ ಇದ್ದೆ? ಇದು ನನ್ನ ಪ್ರಶ್ನೆ. ಸಾಧ್ಯವಾದರೆ ಇದೇ ಪ್ರಶ್ನೆನ ಅಪ್ಪನ ಮುಂದಿಡ್ತೀಯಾ? ಪ್ರಿಯ ಓದುಗರೆ, ಭ್ರೂಣ ಹತ್ಯೆ ಮಹಾಪಾಪ ಎಂದು ಗೊತ್ತಿದ್ದರೂ ಭ್ರೂಣದಲ್ಲಿ ಇರುವುದು ಹೆಣ್ಣು ಮಗು ಎಂದು ಗೊತ್ತಾದರೆ ಸಾಕು, ಅದನ್ನು ಕೊಲ್ಲುವ ಕ್ರಿಯೆ ನಿರಂತರವಾಗಿ ನಡೀತಾ ಇದೆ. ಹಾಗೆ ಕೊಲ್ಲಲ್ಪಟ್ಟ ಒಂದು ಕಂದ ಹೇಳಿಕೊಂಡ ಕಥೆ ಇದು. ಈ ಕಥೆ ಎಲ್ಲ ಅಪ್ಪ ಅಮ್ಮಂದಿರಿಗೂ ಕೇಳಲಿ, ಭ್ರೂಣ ಹತ್ಯೆ ಇನ್ನಾದರೂ ನಿಲ್ಲಲಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಸ್ನೇಹಿತರೆ, ನಿಮಗೆ ಈ ಕಥೆಗಳು ಇಷ್ಟವಾಗಿದ್ದಲ್ಲಿ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಧನ್ಯವಾದಗಳು.